ಟೆಂಪೋ ಬಂದ್ಬಿಟ್ಟೈತೇನೋ. ಫೋನ್ ಮಾಡಿದ್ದ ಸಂಡೇ ಅಂಗಡಿಗೂ ಮತ್ತು ಆರ್ಡರ್ಗೂ ಮರಿಬೇಕಾಗಿತ್ತು. ಅದಕ್ಕೆ ಇವತ್ತು ಸಂತೆ ಕಡೆ ಹೊರಟಿದ್ವಿ. ಮಕ್ಕಳು ತೊಳ್ಕೊಂತೀನಿ. ಸಾಮಾನ್ಯವಾಗಿ ನಾವು ಸಂತೆಗೆ ಓಮಿನಲ್ಲೇ ಹೋಗ್ತೀವಿ, ಆದರೆ ಇವತ್ತು ಮರಿ ತಗೊಳ್ಳೋಕ್ಕೆ ಟೆಂಪೋ ಮಾಡಿದ್ವಿ. ಟೆಂಪೋಗೆ ಹಲಿಗೆ ಹಾಕಬೇಕು ಅಂತ ಮೊದಲೇ ಹೇಳಿದ್ವಿ, ಆದರೆ ಅದನ್ನು ಸರಿಯಾಗಿ ಮಾಡಿರಲಿಲ್ಲ. ಹಾಗಾಗಿ ಅದನ್ನು ವಾಪಸ್ ಕಳಿಸಿ ಮತ್ತೆ ಓಮಿನಿಯಲ್ಲೇ ಸಂತೆ ಕಡೆ ಹೊರಟ್ವಿ. ನಾವು ಸಂತೆ ತಲುಪಿದಾಗ ಇನ್ನೂ ಬೆಳಿಗ್ಗೆ 4 ಗಂಟೆ ಆಗಿತ್ತು. ಆಗಲೇ ಸಂತೆ ನಿಧಾನವಾಗಿ ಎಚ್ಚರವಾಗ್ತಿತ್ತು. ನಾವು ಮಾತ್ರ ಕಷ್ಟಪಡ್ತಿದ್ದೀವಿ ಅಂತ ಅಂದ್ಕೊಂಡ್ರೆ ತಪ್ಪು. ಇಲ್ಲಿ ರಾತ್ರಿ ಪೂರ್ತಿ ಪ್ರಯಾಣ ಮಾಡಿ ಬಂದ ರೈತರು ಇದ್ದಾರೆ, ವ್ಯಾಪಾರಿಗಳು ಇದ್ದಾರೆ, ಅವರ ಹಿಂದೆ ಕಾಯ್ತಾ ಇರುವ ಕುಟುಂಬಗಳು ಕೂಡ ಇದ್ದಾವೆ. ಮಕ್ಕಳು, ಮನೆ, ಜೀವನ ಇವೆಲ್ಲ ಈ ವ್ಯಾಪಾರದ ಜೊತೆ ಸೇರ್ಕೊಂಡಿದ್ದಾವೆ. ಮತ್ತು ಈ ಜನರನ್ನು ಸುರಕ್ಷಿತವಾಗಿ ಇಲ್ಲಿವರೆಗೂ ತಲುಪಿಸಿದ ಡ್ರೈವರ್ಗೆ ನನ್ನ ಹೃದಯದ ನಮಸ್ಕಾರಗಳು. ಅವರ ಒಂದೊಂದು ಪ್ರಯಾಣದ ಹಿಂದೆ ಸಾಕಷ್ಟು ಜವಾಬ್ದಾರಿ ಮತ್ತು ತ್ಯಾಗ ಇರುತ್ತೆ. ಸಂತೆಯಲ್ಲಿ ಮರಿ ಆಯ್ಕೆ ಮಾಡೋದು ಮತ್ತು ರೇಟ್ ಮಾಡೋದು ನೋಡೋಕ್ಕೆ ಸುಲಭ ಅನಿಸ್ಬೋದು, ಆದರೆ ವಾಸ್ತವ ಬೇರೆ. ನಾಳೆ ಅಂಗಡಿಗಿದೆ, ಆರ್ಡರ್ ಕೂಡ ಇದೆ. ಮರಿ ಸಿಗದಿದ್ದರೆ ಒಂದು ಸಮಸ್ಯೆ, ತಪ್ಪು ಮರಿ ತೊಗೊಂಡ್ರೆ ಇನ್ನೊಂದು ಸಮಸ್ಯೆ. ಅದಕ್ಕೆ ತಮ್ಮ ಒಂದೊಂದು ಮರಿಯನ್ನು ಜಾಗ್ರತೆಯಿಂದ ನೋಡ್ತಾ ಇದ್ದ. ಈ ವ್ಯಾಪಾರದಲ್ಲಿ ಸ್ವಲ್ಪ ಯಾಮಾರಿದರೆ ಸಾಕು, ನಷ್ಟ ಆಗೋಕ್ಕೆ ಹೆಚ್ಚು ಸಮಯ ಬೇಕಾಗಲ್ಲ. ಬಾಧೆ ಹಾಕಿ ಹೋಗಿ ಮರಿಗೆ 50,000 ರೂಪಾಯಿ. ನಾನು ಕೊಟ್ಟಿದ್ದು ಕಾಂತು ನಿನ್ನ ಕರೆಯಕ್ಕೆ ಒಂದೊಂದಾಗಿ ವ್ಯಾಪಾರಗಳು ಮುಗಿತಾ ಬರುವುದು, ಲೆಕ್ಕಾಚಾರ, ಹಣ ಮತ್ತು ಜವಾಬ್ದಾರಿ ಇವೆಲ್ಲ ಸಂತೆಯ ಒಂದು ಭಾಗ. ಸಂತೆ ಸುತ್ತುತ್ತಾ ಇದ್ದಾಗ ಕೆಲವು ಮುಗ್ಧ ಮುಖಗಳನ್ನು ನೋಡಿದಾಗ
ಮನಸ್ಸಿಗೆ ಒಂದು ರೀತಿಯ ಖುಷಿಯಾಗುತ್ತೆ. ಅವರ ಸರಳತೆ ಮತ್ತು ನಗುವಲ್ಲಿ ಬೇರೆಯದ್ದೇ ಒಂದು ಸಂತೋಷ ಇರುತ್ತೆ. ಸ್ವಲ್ಪ ಮೂವ್ ಆಗಿರ ಇಲ್ಲ ಜಾಮ್ ಆಗಿದೆ ಮೂವ್ ಮಾಡೋ ಜಾಗ ಮಾಡ್ಕೊಂಡು ನಮ್ಮ ಓಡಾಟ ಇನ್ನೂ ಮುಗಿದಿರಲಿಲ್ಲ. ಬೆಳಿಗ್ಗೆ ಸಮಸ್ಯೆ ಕೊಟ್ಟಿದ್ದ ಟೆಂಪೋ ಥರ ಈಗ ಲೋಡ್ ಮಾಡಿದ್ದ ಟೆಂಪೋ ಕೂಡ ಸಮಸ್ಯೆ ಕೊಡ್ತಾ ಇತ್ತು. ಹಾಗಾಗಿ ಮತ್ತೆ ಬೇರೆ ಟೆಂಪೋಗೆ ಮರಿಗಳನ್ನು ಶಿಫ್ಟ್ ಮಾಡಬೇಕಾಯಿತು. ತೋತ್ ಮರಿ ಮೆಚ್ಚಿದ್ದೇನೆ ಅದು ಜಡೆ ಸೊಪ್ಪು ತರಬೇಕು. ಅವೆಲ್ಲ ಜೋಳ ಇಕ್ಕೋದು, ಜಡೆ ಸೊಪ್ಪು ತರೋದು, ನೀರು ಇಕ್ಕೋದು, ಸ್ವಲ್ಪ ಜಮೀನು ಐತೆ. ನಾವು ರೈತರು ಬೆಳಿಬೇಕು ರಾಗಿನ. ಕೊನೆಗೂ ವ್ಯಾಪಾರ ಮುಗೀತು. ಮರಿಗಳು ಸುರಕ್ಷಿತವಾಗಿ ಲೋಡ್ ಆದವು. ಮತ್ತೆ ನಾವು ಮನೆ ಕಡೆಗೆ ಹೊರಟ್ವಿ. ಹೊರಗೆ ನೋಡಿದರೆ ಇದೆಲ್ಲ ಸುಲಭದ ಕೆಲಸ ಅನಿಸ್ಬೋದು. ಆದರೆ ಈ ವ್ಯಾಪಾರದ ಹಿಂದೆ ಅನುಭವ ಬೇಕು, ತಾಳ್ಮೆ ಬೇಕು, ಜವಾಬ್ದಾರಿ ಬೇಕು, ಮೆಚುರಿಟಿ ಕೂಡ ಬೇಕು, ನಾಲೆಡ್ಜ್ ಕೂಡ ಬೇಕು. ಈ ಪ್ರಯಾಣದಲ್ಲಿ ನಮ್ಮ ಜೊತೆ ಇದ್ದ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು.